ನಮಸ್ತೆ ವೀಕ್ಷಕರೇ, ಮಿಂಡ್ಯೂ ನ್ಯೂಸ್ ನೆಟ್ವರ್ಕಿಗೆ ಸ್ವಾಗತ. ನಾನು ದಿವ್ಯಾ. ಇಂದಿನ ದಿನಪತ್ರಿಕೆಯ ಪ್ರಮುಖ ಸುದ್ದಿಗಳನ್ನು ನೋಡೋಣ. 15 ವರ್ಷದ ಬಳಿಕ ರಾಜ್ಯದಲ್ಲಿ ವಿದ್ಯುತ್ ದರ ಕಡಿತ. ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರೋದಕ್ಕೆ ಮುಂಚೆನೆ ಕೆಲವೊಂದು ಯೋಜನೆಗಳನ್ನ ನಮ್ಮ ಸರ್ಕಾರ ಬಂದ್ರೆ ಈ ಯೋಜನೆಗಳನ್ನ ನಾವು ತರ್ತೀವಿ ಅನ್ನೋದು ಘೋಷಣೆ ಮಾಡಿದ್ರು. ಬಟ್ ಸರ್ಕಾರ ಬಂದ ನಂತರನೂ ಸಹ ಏನು ಅವ್ರು ಮುಂಚೆ ಮಾತು ಕೊಟ್ಟಿದ್ರು ಅದೇ ರೀತಿ ಆ ಯೋಜನೆಗಳನ್ನ ಜಾರಿಗೆ ತಂದಿದ್ದಾರೆ. ಅದರಲ್ಲಿ ಗೃಹ ಜ್ಯೋತಿನೂ ಸಹ ಒಂದು. 200 ಯೂನಿಟ್ ಫ್ರೀ ಅನ್ನೋದು ಈ ಯೋಜನೆ ಕಾನ್ಸೆಪ್ಟು. ಬಟ್ ಈಗ 15 ವರ್ಷ ಅಂದರೆ 15 ವರ್ಷದ ನಂತರ ಅದು ನಿನ್ನೆವರೆಗೂ ಏನಿತ್ತು ವಿದ್ಯುತ್ ದರ ಅಂದರೆ 1 ಯೂನಿಟ್ಗೆ ₹4.75. ಅಂದರೆ ನೀವು 100 ಯೂನಿಟ್ ಕೆಳಗಡೆ ಬಳಸೋರಿಗೆ ₹4.75 ಈ ರೀತಿ ಇತ್ತು. ಬಟ್ ಈ 100 ಯೂನಿಟ್ಗಿಂತ ಹೆಚ್ಚಾಗಿ ಬಳಸಿದರೆ ಅದರ ದರ ಬಂದು ₹7 ಇತ್ತು. ಬಟ್ ಇವತ್ತಿಂದ ಏನು ಸರ್ಕಾರ ಜಾರಿ ಮಾಡಿದೆ ಅಂದರೆ ಇವತ್ತಿನ ಪರೀಕ್ಷಿತ ದರ ₹1.10 ವಿದ್ಯುತ್ ದರನ ಕಡಿಮೆ ಮಾಡಿದೆ. ₹7 ಇದ್ದಿದ್ದು ₹5.90 ಬಂದಿದೆ ಒಂದು ಯೂನಿಟ್ನ ದರ. ಇದರಿಂದ ಏನು 2024-25ನೇ ಸಾಲಿಗೆ ಅನ್ವಯವಾಗುವಂತೆ KERC ಮಾಡಿರುವ ದರ ಪರಿಷ್ಕರಣೆ ಆದೇಶದಲ್ಲಿ ಈವರೆಗೆ ಎಲ್ಲ ಎಸ್ಕಾಂಗಳ ವ್ಯಾಪ್ತಿಯಲ್ಲಿ 100ರವರೆಗಿನ ಯೂನಿಟ್ ಹಾಗೂ 100ಕ್ಕಿಂತ ಹೆಚ್ಚು ಯೂನಿಟ್ ಬಳಕೆಗೆ ಪ್ರತ್ಯೇಕವಾಗಿದ್ದ LT ಗೃಹ ಬಳಕೆ ಶುಲ್ಕದ ಸ್ಲ್ಯಾಬ್ ರದ್ದುಪಡಿಸಲಾಗಿದೆ. ಅಂದರೆ 100 ಯೂನಿಟ್ಗಿಂತ ಹೆಚ್ಚಾಗಿ ನೀವು ಏನೇ ಯೂನಿಟ್ ಬಳಸಿದ್ರು ಇನ್ಮೇಲೆ ₹5.90, ₹1.10 ದರ ಕಮ್ಮಿ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಮಿಂಚಿನ ಸಂಚಾರ. ಬಿಜೆಪಿ ಹಾಗೂ JDS ಮೈತ್ರಿ ಆಗಿರೋದು ಎಲ್ಲರಿಗೂ ಗೊತ್ತಿರೋ ವಿಷಯನೇ ವೀಕ್ಷಕರೇ. ಇನ್ನು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ ಅವರು ಲಾಸ್ಟ್ ಟೈಮ್ ಕಾಂಗ್ರೆಸ್ಸಲ್ಲಿ ಇದ್ದಾಗ ಕೋವಿಡ್ ಸಮಯದಲ್ಲಿ ಹಲವಾರು ಕೆಲಸಗಳನ್ನು ಮಾಡಿದ್ದಾರೆ. ಬಟ್ ಈ ಸಾರಿ ಅವರು BJPಯಿಂದ ಸ್ಪರ್ಧಿಸುತ್ತಿದ್ದು ಚಿಕ್ಕಬಳ್ಳಾಪುರ ಕ್ಷೇತ್ರದಿಂದ ಸುಧಾಕರ್ ಅವರು ಕುಮಾರಸ್ವಾಮಿ ಅವರ ಜೊತೆ ಮಾತುಕತೆ, ಅಂದರೆ ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಶಂಪೂರ್ ಹಾಗೆ GT ದೇವೇಗೌಡ ಇನ್ನು ಹಲವಾರು ಪ್ರಮುಖರ ಜೊತೆ ಸಭೆ ನಡೆಸಿ ಏನೇ ಆಗಲಿ ಈ ಸಾರಿ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಸುಧಾಕರ್ನವ್ರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅನ್ನೋ ಒಂದು ಕಾನ್ಸೆಪ್ಟಿಂದ ಮಾತುಕತೆ ಆಗಿದೆ. ಇನ್ನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, ಇನ್ನು ಮುಂದಿನ ಸುದ್ದಿಯನ್ನು ನೋಡೋದಾದರೆ ಜಿದ್ದಾಜಿದ್ದಿ ಮರೆತು ಸುಮಾ ಭೇಟಿಯಾದ HDK. JDS ರಾಜ್ಯಾಧ್ಯಕ್ಷ ಹಾಗೂ ಮಂಡ್ಯ ಕ್ಷೇತ್ರದ NDA ಅಭ್ಯರ್ಥಿ HD ಕುಮಾರಸ್ವಾಮಿ ಅವರು ಅವರ ಹಿಂದಿನ ರಾಜಕೀಯ ಜಿದ್ದಾಜಿದ್ದಿ ಮರೆತು ಹಾಲಿ ಸಂಸದೆ ಸುಮಲತಾರನ್ನ ಭೇಟಿ ಮಾಡಿ ಸಹಕಾರ ಕೋರಿದ್ದಾರೆ. ಮಂಡ್ಯ ಕ್ಷೇತ್ರದಿಂದ MP ಆಗಿ ಗೆದ್ದು ಹಾಗೂ ಚಲನಚಿತ್ರ ನಟಿಯಾಗಿ ಸಹ ಎಲ್ಲರಿಗೂ ಪರಿಚಿತರೇ. ಬಟ್ ಈ ಸಲ ಮಂಡ್ಯ ಕ್ಷೇತ್ರದಿಂದ HD ಕುಮಾರಸ್ವಾಮಿ ಅವ್ರಿಗೆ ಟಿಕೆಟ್ ಸಿಕ್ಕಿದ್ದು, ಸುಮಲತಾ ಅವ್ರಿಗೆ ಸಿಕ್ಕಿಲ್ಲ. ಬಟ್ ಎಲ್ಲಿ ಇದರಿಂದ ಕುಮಾರಸ್ವಾಮಿ ಅವರು ತನ್ನ ಗೆಲುವಿಗೆ ತೊಂದರೆ ಆಗಬಹುದೇನೋ ಅನ್ನೋ ಒಂದು ನಿರೀಕ್ಷೆ ಇಟ್ಕೊಂಡು ಇರಬಹುದು ಅಥವಾ ಇಲ್ಲದೇನೂ ಇರ್ಬೋದು. ಆ ವಿಚಾರವಾಗಿ ನಿನ್ನೆ ಅಂದರೆ ಭಾನುವಾರ ಸುಮಲತಾರನ್ನ ಭೇಟಿ ಮಾಡಿ ಅವ್ರ ಮನೆಯಲ್ಲಿ ಭೇಟಿ ಮಾಡಿ ಸುದೀರ್ಘ ಮಾತುಕತೆಯನ್ನು ಮಾಡಿದ್ದಾರೆ. ಸುಮಲತಾ ಅವರು ಯಾವುದೇ ತೀರ್ಮಾನ ಹೇಳಿಲ್ಲ ಇನ್ನು. ಅಂದರೆ ಇನ್ನು ಏಪ್ರಿಲ್ 3 ಅಂದರೆ ಬುಧವಾರ ಮಂಡ್ಯ ಬೆಂಬಲಿಗರು ಹಾಗೂ ಕಾರ್ಯಕರ್ತರೊಂದಿಗೆ ಚರ್ಚೆ ಮಾಡಿ ನನ್ನ ಅಂತಿಮ ತೀರ್ಮಾನವನ್ನು ತಿಳಿಸುತ್ತೇನೆ ನಿಮಗೆ ಅಂತ ಮಾತುಕತೆ ಆಗಿದೆ ನಿನ್ನೆ. ನಾನು ನೆಕ್ಸ್ಟ್ ನೋಡೋದಾದರೆ ವೀಕ್ಷಕರೇ, 11 ಜಿಲ್ಲೆಗಳಲ್ಲಿ 40 ಡಿಗ್ರಿ ದಾಟಿದ ತಾಪಮಾನ. ಕಲಬುರಗಿ, ರಾಯಚೂರು ಹೀಗೆ ಹಲವಾರು ಕಡೆ 40ಕ್ಕಿಂತ 41, 42 ಈ ಥರ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ. ಇನ್ನು ಇದಕ್ಕೆ ಹಲವಾರು ಕಡೆ ಮಕ್ಕಳಿಗೆ ಆರೋಗ್ಯದಲ್ಲಿ ತೊಂದರೆ ಆಗಿ ಆಸ್ಪತ್ರೆ ಸಹ ಸೇರ್ತಾ ಇದ್ದಾರೆ ಅನ್ನೋದು ಮಾಹಿತಿ ಇದೆ. ಹಾಗಾಗಿ ಈಗ ಆಲ್ಮೋಸ್ಟ್ ಬೆಂಗಳೂರಲ್ಲಿ 36, 37, 38 ಡಿಗ್ರಿ ಇದ್ರೇ ನಮ್ಗಳ ಕೈಲಿ ತಡ್ಕೊಳಕ್ಕೆ ಆಗ್ತಾ ಇಲ್ಲ. ಇನ್ನು ರಾಯಚೂರು, ಕಲಬುರಗಿ ಇಲ್ಲೆಲ್ಲ ಯಾವ ರೀತಿ ಬಿಸಿಲಿನ ತಾಪಮಾನ ತಡ್ಕೊತಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಮಧ್ಯಾಹ್ನ ಟೈಮ್ ಏನಿದ್ರೂ ಬಿಸಿಲು ಹೆಚ್ಚಾಗಿರೋದ್ರಿಂದ ಆದಷ್ಟು ಮಧ್ಯಾಹ್ನ ಹೊರಗಡೆ ಕೆಲಸಗಳಿಗೆ ಹೋಗೋದಾಗಲಿ, ಹೊರಗಡೆ ಕೆಲಸಗಳನ್ನು ಮಾಡೋದಾಗಲಿ ಅನಿವಾರ್ಯ ಇದ್ದರೆ ಮಾತ್ರ ಮಧ್ಯಾಹ್ನ ಹೊತ್ತು ಹೊರಗಡೆ ಹೋಗಬೇಕು. ಅದರಲ್ಲೂ ಸಹ ಛತ್ರಿಯನ್ನು ಬಳಸ್ಕೊಂಡಾದರೂ ಹೊರಗಡೆ ಹೋಗಿ, ಅನಿವಾರ್ಯ ಕೆಲಸ ಇದ್ದರೆ ಮಾತ್ರ ಹೋಗಿ ಕೆಲಸ ಮಾಡಿಕೊಂಡು ಆದಷ್ಟು ಬೆಳಗ್ಗೆ ಅಥವಾ ಸಂಜೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡ್ರೆ ಆರೋಗ್ಯಕ್ಕೆ ಒಳ್ಳೆಯದು ಅನ್ನೋದು ಒಂದು ಕಳಕಳಿ. ಇನ್ನು ಬಾಗಲಕೋಟೆ, ಕಲಬುರಗಿ, ಕೊಪ್ಪಳ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಏಪ್ರಿಲ್ 5ರಿಂದ
3ರಿಂದ 5ರವರೆಗೂ ಉಷ್ಣಾಂಶ ಜಾಸ್ತಿ ಇದೆ ಅಂತ ಹವಾಮಾನ ಇಲಾಖೆ ತಿಳಿಸಿದೆ. ನೆಕ್ಸ್ಟ್ ನೋಡೋದಾದರೆ 5, 8, 9ನೇ ಕ್ಲಾಸ್ ಮಕ್ಕಳಿಗೆ ಮತ್ತೆ ಪರೀಕ್ಷೆ. ಇದೇನಿದು ಮತ್ತೆ ಪರೀಕ್ಷೆ? ಆಲ್ರೆಡಿ ಪರೀಕ್ಷೆ ಬಂದಿದೆ, ಮಕ್ಕಳಿಗೆಲ್ಲ ರಜಾ ಇದೆ, ಬಟ್ ಆದರೂ ಮತ್ತೆ ಪರೀಕ್ಷೆ. ಯಾಕೆ ಈ ಪರೀಕ್ಷೆ? ಮತ್ತೆ ಯಾಕೆ ಪರೀಕ್ಷೆ? ಲಾಸ್ಟ್ ಟೈಮು ಬೋರ್ಡ್ ಪರೀಕ್ಷೆ 2 ದಿವಸ ಮಾಡಿ ಸುಪ್ರೀಂ ಕೋರ್ಟು ರದ್ದು ಮಾಡಿತ್ತು. ಬಟ್ ಮತ್ತೆ ಅದು ಕಂಟಿನ್ಯೂ ಆಗಿ ಎಕ್ಸಾಮ್ ಬರೆದಿದ್ದಾರೆ ಮಕ್ಕಳು. ಎಲ್ಲ ಕಡೆ ಎಕ್ಸಾಮ್ ನಡೆದು ರಜಾಗಳು ಬಂದು ಮಕ್ಕಳು ತಮ್ಮ ಊರುಗಳಿಗೆ ಹೋಗಿರೋದು ಸಹ ಉಂಟು. ಬಟ್ ಇದೇನಂತ ಅಂದರೆ ಕೆಲವೊಂದು ಖಾಸಗಿ ಶಾಲೆಗಳು ಅಂದರೆ ಈ ರಾಜಾಜಿನಗರ, ತುಮಕೂರು, ಗುಬ್ಬಿ ಈ ಕಡೆ ಎಲ್ಲ ಕೆಲವೊಂದು ಖಾಸಗಿ ಶಾಲೆಗಳು ಇದುವರೆಗೂ ನಡೆದಿರೋದು ನಮ್ಮ ಶಾಲೆಯ ಎಕ್ಸಾಮ್ಗಳಲ್ಲ. ಏನಿದ್ರು ನಾವು ನಮ್ಮ ಶಾಲೆಯಲ್ಲಿ ನಡೆದ ಎಕ್ಸಾಮ್ ಪರೀಕ್ಷೆ ನಡೆಯೋದು ಏನಿದೆ ಅದ್ರ ಮಾರ್ಕ್ಸ್ ಮಾತ್ರ ನಾವು ತಗೋತೀವಿ ಲೆಕ್ಕಕ್ಕೆ ಅಂತ ಕೆಲವಾರು ಖಾಸಗಿ ಶಾಲೆಗಳು ಮತ್ತೆ ಪರೀಕ್ಷೆ ಮಾಡ್ತೀವಿ ಅಂತ ಪೋಷಕರಿಗೆ ಮಾಹಿತಿ ನೀಡಿದ್ದಾರೆ. ಇದರಿಂದ ಕೆಲವೊಂದು ಪೋಷಕರು ಸಹ ಯಾಕೆ ಈ ಥರ ಮಾಡ್ತಾ ಇದ್ದೀರಾ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಇನ್ನು ಇದಕ್ಕೆ ಶಿಕ್ಷಣ ಸಚಿವರು ಕಡಿವಾಣ ಹಾಕಬೇಕಾಗಿದೆ. ಏನು ಈ ಖಾಸಗಿ ಶಾಲೆಗಳು ರಾಜಾಜಿನಗರ, ಗುಬ್ಬಿ ಯಾರು ಮತ್ತೆ ಈ ಎಕ್ಸಾಮನ್ನು ಮಾಡ್ತಾ ಇದ್ದಾರೆ, ಮಕ್ಕಳ ಮೇಲೆ ಹೊರೆ ಆಗ್ತಿದ್ದಾರೆ, ಪೋಷಕರಿಗೆ ಹೊರೆ ಆಗ್ತಾ ಇದೆ ಇದು. ಹಾಗಾಗಿ ಪೋಷಕರು ಏನಿದ್ದಾರೆ ಅವರು ಇದರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡೋದ್ರಲ್ಲ ವೀಕ್ಷಕರೇ, ಇದಾಗಿತ್ತು ಈ ಕ್ಷಣದ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಮೆಂಡು ನ್ಯೂಸ್ ನೆಟ್ವರ್ಕ್. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.